ಮ್ಯಾಟ್ರಿಕ್ಸ್ ಆಗ್ರೋ ಕಂಪನಿ ವಿರುದ್ಧ ಲಾರಿ ಟ್ರ್ಯಾಕ್ಟರ್ ಮಾಲೀಕರ ಬೃಹತ್ ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪೋಲಕ್ಪಳ್ಳಿ ಗ್ರಾಮ ಹಾಗೂ ಚಿಂಚೋಳಿ ಪಟ್ಟಣದ ಮಾರ್ಗ ಮಧ್ಯೆ ಇರುವ ಮ್ಯಾಟ್ರಿಕ್ಸ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವಿರುದ್ಧ ತೊಗರಿ ಕಟ್ಟಿಗೆ ಗುತ್ತಿಗೆದಾರರು, ಲಾರಿ ಮಾಲೀಕರು ಹಾಗೂ ಟ್ರ್ಯಾಕ್ಟರ್ ಮಾಲೀಕರು ಬೃಹತ್ ಪ್ರತಿಭಟನೆ ನಡೆಸಿದ್ದರು. ಕಳೆದ 2 ವರ್ಷಗಳಿಂದ ಕಂಪನಿಗೆ ತೊಗರಿ ಕಟ್ಟಿಗೆ ಸಾಗಾಟ ಮಾಡಿದರೂ ಇದುವರೆಗೂ ತಮ್ಮ ಬಾಕಿ ಹಣವನ್ನು ಪಾವತಿಸದೆ ಕಂಪನಿ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದರು. ಮರು ಮನವಿ ಸಲ್ಲಿಸಿದ್ದರೂ ಕಂಪನಿ ಯಾವುದೇ ಸ್ಪಷ್ಟ ಉತ್ತರ ನೀಡದೆ ವಂಚಿಸುತ್ತಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದರು. ಹಣ ಪಾವತಿ ವಿಳಂಬದಿಂದಾಗಿ ಲಾರಿ ಹಾಗೂ ಟ್ರ್ಯಾಕ್ಟರ್ ಮಾಲೀಕರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದು ಸಾಲದ ಒತ್ತಡ ಎದುರಿಸುವಂತಾಗಿದೆ. ಇನ್ನು ಕೂಡಲೇ ಬಾಕಿ ಹಣ ಪಾವತಿಸಿದಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಒಟ್ಟಾರೆ ಮ್ಯಾಟ್ರಿಕ್ಸ್ ಆಗ್ರೋ ಕಂಪನಿ ಲಿಮಿಟೆಡ್ ಕಂಪನಿಯ ಹಣ ಪಾವತಿ ವಿಳಂಬದ ವಿರುದ್ಧ ಲಾರಿ, ಟ್ರ್ಯಾಕ್ಟರ್ ಮಾಲೀಕರು ಹಾಗೂ ಗುತ್ತಿಗೆದಾರರು ಒಗ್ಗಟ್ಟಾಗಿ ಹೋರಾಟ ನಡೆಸಿದ್ದು ಈ ವಿಚಾರ ಈಗ ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಪ್ರತಿಭಟನೆಯಲ್ಲಿ ಸಿರಾಜ್ ಪಟೇಲ್, ತಾಹಿರ್ ಪಟೇಲ್, ಇಸ್ಮಾಯಿಲ್, ವಿಶಾಲ್, ಅಜರ್, ಮಜರ್, ಯಲ್ಲಪ್ಪ, ಎಂಡಿ ಇಸ್ಮಾಯಿಲ್, ಅಮೀರ್ ಪಾಷಾ, ಮಿಥುನ್, ವಿಜಯ್ ಕುಮಾರ್, ಮಲ್ಲಿಕಾರ್ಜುನ್, ಸಾಜಿದ್ ಮಿಯಾ, ಸಚಿನ್ ಇತರರು ಇದ್ದರು. 2013-14ರಿಂದ ಈ ಕಂಪನಿಯಲ್ಲಿ ಸತತವಾಗಿ 15 ವರ್ಷ ಕೆಲಸ ಮಾಡಿದ್ದೀನಿ ಸರ್. ನಾನು ನಂಬಿಕೊಂಡು ಎಲ್ಲ ಫಾರ್ಮರ್ಸ್ ರೈತರೆಲ್ಲ ಕೆಲಸ ಮಾಡ್ಯಾರ. ಇಲ್ಲಿ ಲೋಕಲ್ದಾಗ ನಾನು ಒಬ್ಬನೇ, ಇಲ್ಲಿ ಯಾರು CEO ಇಲ್ಲ, ಯಾರು ಮ್ಯಾನೇಜರ್ ಇಲ್ಲ. ಕೆಲಸ ನಾನು ಇಲ್ಲಿದ್ದು ಗ್ರೌಂಡಲ್ಲಿ ಕೆಲಸ ಮಾಡಿದ್ದೀನಿ. ಇವರೆಲ್ಲ ನನ್ನ ಮೇಲೆ ಡಿಪೆಂಡ್ ಆರು ಸರ್. ಇವರೆಲ್ಲ ಡೈಲಿ ನನ್ನ ಮನೆಗೆ ಬರ್ತಾ ಇದ್ದಾರೆ ಪೇಮೆಂಟ್ ಸರಿಂದು. ಲಾರಿದವರಾಗಲಿ, ತೊಗರಿ ಕಟ್ಗಿದವರಾಗಲಿ, ಟ್ರ್ಯಾಕ್ಟ್ರಿದವ್ರಿಗಾಗಲಿ ಎನಿ ಟೈಮ್ ಡ್ರೈವರ್ ಕಮ್ಮಿ ಬೀಳಲಿ, ಡೀಸೆಲ್ ಕಮ್ಮಿ ಬೀಳಲಿ, ಇವ್ರಿಗೆ ಪೇಮೆಂಟ್ ಏನಾರ ಕಮ್ಮಿ ಬೀಳಲಿ ನಾನು ಕೇಳಿ ದಂಧ ಮಾಡಿದವ್ರು ಸರ್ ಇವರೆಲ್ಲ. ಇವ್ರಿಗೆ 2 ವರ್ಷ ಆಯಿತು ಸರ್, ಕೊಡ್ತೀನಿ, ಮಾಡಮ್ ತಗೋ ಮಾಡ್ತೀನಿ ತಗೋ ಆಡ್ತಾರ. ಈಗ 2-3 ದಿನ ಆಯಿತು, ನಾ ಕೊಡಲ್ಲ, ಏನು ಮಾಡ್ಕೋತೀರಿ ಮಾಡ್ಕೋರಿ ಅಲ್ಲತ್ತಾರ ಸರ್. ಈಗ ಪೇಮೆಂಟ್ ಯಾರಲ್ಲ ಸರ್? ಈ ಕಂಪ್ನಿ CEO ವೆಂಕಟರೆಡ್ಡಿ ಎಂಬರು ಅಲ್ಲತ್ತಾರ ಸರ್. ವೆಂಕಟರೆಡ್ಡಿ ಎಂಬರು ಏನು ಮಾಡ್ಕೋತೀರಿ ಮಾಡ್ಕೋರಿ, ಪ್ರೂಫ್ ಅದ, ಕಾಲ್ ರೆಕಾರ್ಡ್ ಅವ, ಸ್ಕ್ರೀನ್ಶಾಟ್ ಕಳ್ಸಂದ್ರೆ ಕಳಿಸ್ತೀವಿ ಸರ್. ನೀವು ಏನು ಮಾಡ್ಕೊಂಬಲ್ಲ ಇದ್ದೀರಿ, ನಾ ಕೊಟ್ಟಾಗ ತೊಗೋಬೇಕಂತ ಹೇಳ್ತಾರೆ ಸರ್. ಇವರೆಲ್ಲ ಬಂಗಾರ ಒತ್ತಿಟ್ಟು ಹೊಲ ಒಟ್ಟು ಹಾತ್ರಂಗೆ ಬಡ್ಡಿ ತಂದು ಕೆಲಸ ಮಾಡಿದವ್ರು ಸರ್. ಈ ಡಿಸೆಂಬರ್ದಾಗ ಕೆಲಸ ಚಾಲು ಆಗ್ಯದ್ರೆ 2024-25 ಚಾಲು ಆಗ್ಯದ. 25-26 ಬಂತ್ರಿ, ಪೇಮೆಂಟ್ ಕೊಡ್ಲಾಗ್ತಾ ಇರಲಿಲ್ಲ ಸರ್. ಯಾರ್ಯಾರು ಎಷ್ಟೆಷ್ಟಿದೆ ಸರ್? ಸರ್ ಟೋಟಲಿ 30-35 lakhs ಮೇಲೆ ಅವ ಸರ್ ಅಮೌಂಟು. ಎಲ್ಲರೂ ಟೋಟಲ್ ಶೆಡ್ಯೂಲ್ ಮಾಡಿದೇವು ಸರ್. ಅವರು ಲಿಸ್ಟ್ ಕೊಡಂದ್ರೆ ಭೀ ಕೊಡ್ತೀವಿ ರೀ. ಇವರೆಲ್ಲರೂ ಏನಿಲ್ಲ ಸರ್, ಇವ್ರು ಯಾರು ಅದಾನಿ ಗ್ರೂಪ್ ಅಲ್ಲ, ಇವರು ಬಿರ್ಲಾ ಕಂಪ್ನಿದವರಲ್ಲ. ಇವರೆಲ್ಲ ಸಣ್ಣ ರೈತರು, ಹೊಲ್ದಾಗ ಕೆಲಸ ಮಾಡೋರು ಬಂದು ಕೆಲಸ ಮಾಡ್ಯಾರ. ಇಲ್ಲಿನವ್ರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ಲೋಕಲ್ ಲೀಡರ್ಸ್ ನಮಗೆ ಅವರೆಲ್ಲ ಕೇಳಕ್ಕೆ ಹೋದ್ರೆ ಬೇರೆ ಮಾತಾಡ್ತಾರೆ. ಇವ್ರಿಗೆ ನಾವು ಏನು ಮಾಡ್ಬೇಕಾಗ್ಯದ, ನೀವು ನಿಮ್ಮ ಮುಖಾಂತರ ಮಾಡ್ಕೊಡ್ರಿ ಸರ್. ತಾವು ಯಾರ್ಯಾರಿಗೆ ಮನವಿ ಇದ್ರ ಬಗ್ಗೆ ಮಾಡಿದ್ರೆ? ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದೇವೆ ಸರ್. 16ನೇ ತಾರೀಕು 5ನೇ ತಿಂಗಳದಾಗ ಅವ್ರಿಗೂ ಮನವಿ ಕೊಟ್ಟಿವಿ, ಇಲ್ಲಿ ಇವ್ರಿಗೂ ಕೊಟ್ಟಿವಿ. ಕಂಪ್ನಿಗೆ ಹೋಗಿ ಸ್ಟ್ರೈಕ್ನು ಮಾಡಿದ್ವಿ. 10 ಸಲ ಸ್ಟ್ರೈಕ್ ಮಾಡಿದ್ದೇವೆ ಸರ್. ನಮ್ಗೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ದಂಡಾಧಿಕಾರಿಗಳು ಕೊಟ್ಟರೆ ಕೊಟ್ಟಿದ್ದೀವಿ ಸರ್. ನೀವು ಏನಾರ ಮಾಡ್ಕೋರಿ, ಗೇಟ್ ಕೀಲಿ ಹಾಕರಿ, ಅದು ಮಾಡ್ಕೊರ ಅಂತಾರೆ ಸರ್. ಏನು ಮಾಡ್ಬೇಕು ಇದಕ್ಕೆ? ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೇವೆ. ನೀವು ಹಂಗೆ ನಿರ್ಬಳ್ತೀನಿ ಏನಿಲ್ಲ, ಲೋಕಲ್ದವ್ರು ಇದ್ರೆ ನೀವು ಏನೋ ಮಾಡ್ಕೋಬೋದು ಅಂತಾರೆ. ನಾವು ಹಂಗೆ ಮಾಡಪ್ಲಿದ್ರೆ ಏನೇನೋ ಮಾಡ್ಬೋದು ಸರ್. ನಮಗೆ ಅದೇನು ಬೇಕಾಗಿಲ್ಲ, ನಮ್ಗೆ ದುಡ್ಡು ಬೇಕು. ನಾವು ಮುಂದೆ ಹೋಗಿ ನಮಗೆ ಕೇಸ್ ನಮ್ಗೆ ಏನು ಬೇಕಾಗಿಲ್ಲ ಸರ್. ಎಲ್ಲರೂ ಸಂಸಾರಸ್ಥರ ಇಲ್ಲಿ. ನಮಗೆ ಪೇಮೆಂಟ್ ಬೇಕಾಗಿಲ್ಲ, ಪೇಮೆಂಟ್ ಕೊಡೋದಕ್ಕೆ ಸರ್. 1,000 ರೂಪಾಯಿಗೆ ಪರ್ ಡೇ ಹೋದ್ರೆ 300 ರೂಪಾಯಿ ಕೂಲಿ ಸಿಗಲ್ಲ ಸರ್. ಒಬ್ಬೊಬ್ಬರು 4 ಲಕ್ಷ 5 ಲಕ್ಷ ರೂಪಾಯಿ ಕೊಂಡ್ಕೊಂತಾರೆ. 4-5 ಲಕ್ಷ ಬೆನಿಫಿಟ್ ಆಯ್ತು ಸರ್ ಅವ್ರಿಗೆ. ಕೆಲಸ ಮಾಡಿ ರೊಕ್ಕ ಆಲ್ರೆಡಿ ಬಂಗಾರ ಹೊಡಿಯತ್ತಾರ, ಗಾಡಿ ಇಟ್ಟಾರ. ಆ ಗಾಡಿದವ್ರು ಇನ್ಸೂರೆನ್ಸ್ ಹಿಡ್ಕೊಂಡ್ರೆ ನಾನು ಫೋನ್ ಮಾಡಿ ನನಗೆ ನಮ್ಮ ಬೇರೆ ಕೈ ರೊಕ್ಕ ಹಾಕ್ಸ್ಕೊಂಡ್ರಿ ಸರ್. 6 ಲಕ್ಷ ರೂಪಾಯಿ ಕೊಡ್ಬೇಕು ಸರ್ ನನಗೆ. ಒಂದು ದಿವಸ ಈ ತಿಂಗಳದಾಗ ಸರ್ ಟೋಟಲಿ ಇವ್ರು 3-4 ವರ್ಷ ಸರ್ ಪೇಮೆಂಟ್ ಆಗ್ತಾ ಇಲ್ಲ ಕಂಟಿನ್ಯೂ ಆಗಿ. ನೀವೇನು ಮಾಡ್ತೀರಿ ಇಷ್ಟು ದಿನ ಸರ್? ನಾವು ಹೋರಾಟ ಮಾಡಿದೀವಿ ಸರ್, ಕಂಟಿನ್ಯೂ ಲೆಟರ್ ಇದು ಮಾಡಿದೀವಿ ಸರ್. ಕಂಟಿನ್ಯೂ ಬೇಕಾಗಿತ್ತಲ್ಲ ಸರ್. ನಾವು ಅದೇ ನಾವು ತಪ್ಪು ಮಾಡಿದೀವಿ ಅಂತ ಹೇಳ್ತೀವಿ ಸರ್. ನಮ್ಗೆ ಹಂಗಾಗಿ ನಾವು ಈ ಪರಿಸ್ಥಿತಿ ಬಂದಿದೆ ಎಂಬುದೊಂದು ಇದು ಬಂದಿದೆ, ಸುದ್ದಿ ಬಂದಿದೆ. ಅದು ಆಲ್ರೆಡಿ ಇವ್ರಿಗೆ ಹೇಳ್ಯಾರ ಸರ್. ನನಗೆ ಹೇಳ್ಯಾರಿ, ಕಂಪನಿ ಮಾರ್ಯಾರಿ. ಕಂಪನಿ ಮಾರ್ಯಾದ. ಮೊನ್ನೆ 12ನೇ ತಾರೀಕು ನನಗೆ ವಾಟ್ಸಪ್ ಹಾಕ್ಯಾರಿ ಅವರು. ವಾಟ್ಸಪ್ ಹಾಕಿ ಈಗಿಲ್ಲ ಒಂದು ಅರ್ಧ ಗಂಟೆದಾಗ ಹಾಕ್ತೀನಿ ಅಂತ ಅಂದ್ರಿ. 6ನೇ तारीखलिंद बोलना जी, इनको क्या बोले तो करेक्ट हिंदी में बात करे तो फोन में अभी कंपनी बेच दिया, तेरे को ये 0 कर दूंगा, तेरा ये पेमेंट कितना है उतना तू कहीं को ये कर रहा रे, फोन रख बोल के बोले. तो कब करते सब ये मैसेज भी डाल तो बोल के अभी तक नहीं डाले. 10 दिन से 12 दिन से बोले तो नहीं, तेरे को ये मैं टाइम नहीं बोलूँगा, बहुत हैवी है, फोन रख दे तो बोल के फोन कट कर दिए, छोड़ दिए ಸರ್. ಎಲ್ಲರ ಬಲ್ ಕಾಲ್ ರೆಕಾರ್ಡ್ ಬೈದೀವು. ಹೊಲ್ಸೋಸ್ ಬೈದನ್ ಸರ್. ಅಲ್ಲ, ವೆಂಕಟರೆಡ್ಡಿ ಎಲ್ಲಿದವರು? ಅವ ಆಂಧ್ರದವ್ನು ಸರ್, ಹೈದ್ರಾಬಾದ್. ಅಂದ್ರೆ ಹೈದ್ರಾಬಾದವ್ರು ಇಲ್ಲಿ ಲೋಕಲ್ದವ್ರಿಗೆ ಬಂದು ದಬ್ಬಾಳಿಕೆ ಮಾಡ್ಲತ್ತಾರ. ನಮಗೆ ಬೈತಾನ ಸರ್, ಪ್ರೆಸರ್ ಆಗ್ತಾನ ನಮಗೆ. ಯಾರಿಗಾರ ನಾವು ನೆಂಟರದಾಗಿದ್ದವ್ರು ಕೆಲ್ಸಕ್ಕೆ ತಗೊಂಡ್ ಬಂದಿ ನೋಡ್ರಿ. ಅವ ನೀನು ಕಲ್ತ್ ಕೆಲಸ ಮಾಡಿದ್ದಿ, ನೀ ಅವ್ನ ಕೂಡ ಪಾರ್ಟ್ನರ್ ಇದ್ದಿ, ನೀನು ಅವ ಮಣ್ಣು ಇಳಿಸ್ಕೊಂಡಿದ್ದಿ, ಕಲ್ಲು ಇಳಿಸ್ಕೊಂಡಿದ್ದಿ. 10-15 ವರ್ಷ ಕೆಲಸ ಮಾಡ್ತೀವಿ ಸರ್. ಮಣ್ಣು ಕಲ್ಲು ಇಳಿಸ್ಕೊಂಡ್ರೆ ನಾವು 2013 ಕೆಲಸ ಮಾಡ್ತೀವಿ ಸರ್ ಕಂಪ್ನಿ. ಈಗ ಏನಾಗದ, ರೊಕ್ಕ ಕೊಡೋದು ಹೊಂಟದ ಅಂತ ಹೇಳಿ ಈಗೆಲ್ಲ ಅವೆಲ್ಲ ಎಲ್ಲರಿಗೂ ಕೆಲಸ ಅಂತ ಹೇಳಕ್ಕೇನು ಸರ್? ಅಂದ್ರೆ ಕಂಪ್ನಿ ಮಾರಾಟ ಆಗಿದೆ ಸತ್ಯ ಅಂತೀರಾ? ಕಂಪ್ನಿ ಮಾರಾಟ ಆಗಿದೆ ಅಂತ ನಮ್ಗೆ ಇನ್ನೂ ಕನ್ಫರ್ಮೇಷನ್ ಇಲ್ಲ ಸರ್.
ಎಲ್ಲರೂ ಏನು ಕೇಳಿದ್ರೆ ಕಂಪ್ನಿ ಮಾರಾಟ ಆಗಲ್ಲ ಅಂತ ಹೇಳ್ತಾರೆ. ಆಲ್ರೆಡಿ ಅವನೇ ಓಪನ್ ಆಗಿ ಹೇಳ್ಬಿಟ್ಟಾನ ಕಂಪ್ನಿ ಮಾರಿನ ಅಂತೇಳಿ. ಅಂದ್ರೆ ಅದು ಮಾರಾಟ ಆಗಿ ಸಲಕ್ಕೆ ತಮ್ಮ ಪೇಮೆಂಟ್ ಮಾಡ್ಲಕ್ಕೆ ಇದು ಮಾಡ್ಲತ್ತಾರ. ಅದಕ್ಕೆ ಮಾಡಿದ್ವಿ ಸರ್. ನಮ್ಗೆ ರೊಕ್ಕ ಮುಳುಗು ಅಂದ್ರೆ ನಾವೆಲ್ಲರೂ ಇಲ್ಲೇ ಭಾಷೆ ಹಾಕೋತೀವಿ ಸರ್. ಉಪವಾಸ ಕುಂತು ಇಲ್ಲೇ ಸತ್ತೋತೀವಿ. ನಾವು ಹೊಸ ಮಂದಿ 5 ಲಕ್ಷ 4 ಲಕ್ಷ 6 ಲಕ್ಷ ಅವ್ರಿ. ನಾವು 5 ಲಕ್ಷ ಗಳಿಸ್ಬೇಕಾದ್ರೆ ಮತ್ತೆ 5 ವರ್ಷ ಬೇಕು ಸರ್ ನಮಗೆ. ಈಗ ತಾವು ಗಡುವು ಎಷ್ಟು ದಿನ ಕೊಡ್ತೀರಿ ಸರ್? ನೋಡ್ರಿ ಸರ್, ಇವಾಗ ಎಷ್ಟು ದಿನ ಕೆತ್ತದಿಂದ ಇವಾಗ ಎಲ್ಲ ಹಂಗೆ ಮಾಡೋದು ಬೇಡ ಸರ್. ಒಂದು 4 ದಿನ ಟೈಮ್ ತೊಗೊಳಕ್ಕೆ ಸರ್. 4 ದಿನ ಟೈಮ್ ತೊಗೊಂಡು ಒಂದು ವೇಳೆ ದುಡ್ಡು ಕೊಡಲಿಲ್ಲ ಅಂದ್ರೆ ನಾವು ಇಲ್ಲೇ ವಾಪಸ್ ಕೊಡ್ತೀವಿ ಸರ್. ಗೇಟ್ ಲಾಕ್ ಹಾಕ್ಬಿಡ್ತೀವಿ ಸರ್. ಪ್ಲೀಸ್ ದಯವಿಟ್ಟು ನಮಗೆ ಸ್ಪಂದನೆ ಮಾಡಿರಿ. ನೀವು ಎಲ್ಲರೂ ಕದ ನಮ್ಗೆ ಸಪೋರ್ಟ್ ಮಾಡಿ ಸರ್. ನಾವು ಭಾಳ ಪರೇಶಾನ್ದಾಗಿದ್ದೇವೆ. ಇವರೆಲ್ಲ ಮನೆಗೆ ಹೊಟ್ರೆ ಸರ್. ಮನೆಗೆ ಅವ್ನಿಗೆ ಏನು ಖುನಾಗಲ್ಲ, ಅದು ಏನು ಮಾಡ್ಕೊಂತಾನೆ ಸರ್. ಅವ परसों इनो घर पे आए तो सुबह 8 बजे चाय पिला के भेजा मैं. टेंशन मत दो, मैं रहता हूँ बोल के. ಪಾಲಿಟಿಷಿಯನ್ ಲೀಡರ್ ಬಗ್ಗೆ ಏನು ಹೇಳ್ತೀರಿ ನೀವು? ಯಾವ ಸರ್? ಪಾಲಿಟಿಷಿಯನ್ ಲೀಡರ್ ಬಗ್ಗೆ ಅವ್ರ ಬಗ್ಗೆ ಏನು ಮಾತಾಡ್ತೀರಿ? ಪಾಲಿಟಿಕ್ಸ್ದವ್ರು ಏನು ಸರ್, ಅವರೆಲ್ಲ ಮೇಲೆ ಇನ್ಫ್ಲೂಯೆನ್ಸರ್, ದೊಡ್ಡ ಇನ್ಫ್ಲೂಯೆನ್ಸರ್ ಅವ್ರು ಸರ್. ನಾವೆಲ್ಲ ಸಣ್ಣ ವ್ಯಕ್ತಿಗಳು. ಯಾಕಂದ್ರೆ ಅವ್ರಿಗೆ ಒಬ್ಬರು ಭೀ ಬಂದಿಲ್ರಿ ಇಲ್ಲಿ. ಬಂದಿಲ್ಲ ಸರ್, ಯಾರು ಬರಲ್ಲ ಸರ್. ಇದಕ್ಕೆಲ್ಲ ಸ್ಪಂದನೆ ಬೇಕು, ಯಾರು ಕೊಡಲ್ಲ. ನಾವೆಲ್ಲರೂ ನಾವು ರಿಯಲ್ ಹೇಳ್ಬೇಕಾದ್ರೆ ನಾವು ಭಾಳ ನಾವು ಈಗ ಸೋಷಿಯಲ್ದಾಗ ಗೊತ್ತಾಗ್ಬಿಟ್ಟದು ಹೆಂಗಿರ್ಬೇಕಂಬ ನಮಗೆ. ಈಗ ನಮ್ಮ ಎಂಥವ್ರಿಗೆ ಯಾರು ತಿನ್ನಲ್ಲ ಸರ್ ಇಲ್ಲಿ. ಈಗ ನೀವು ಇದು ಗಮನ ಶಾಸಕರಿಗಾಗಲಿ ಅಥವಾ ಪರಾಜಿತ ಅಭ್ಯರ್ಥಿಗೆ ಯಾರಿಗಾದ್ರೂ ತಿಳಿಸಿದ್ರ ತಾವು? ನಾವು ರಾಠೋಡ್ ಸಾಬ್ರಿಗೆ ತಿಳಿಸಿದ್ವಿ, ಸುಭಾಷ್ ರಾಠೋಡ್ ಸಾಬ್ರಿಗೆ ಸರ್. ಶಾಸಕರು ಶಾಸಕರಿಗೆ ಸಿಕ್ಕಿಲ್ಲ ಸರ್, ನಾವು ಮಾತಾಡಿಲ್ಲ. ನಾವು ಏನದ ಇಲ್ಲಿ ತಹಸೀಲ್ದಾರ್ಗೆ, DSP ಸಾಬ್ರಿಗೆ, ಅವ್ರಿಗೆ ಹೆಡ್ ಆಫೀಸ್ಗೆ ಇಲ್ಲೇನು ಮಾಡಿದ್ವಿ, ಸ್ಟ್ರೈಕ್ ಮಾಡಿದ್ವಿ ಸರ್. ಶಾಸಕರ ಬಲ್ಲಿ ಹೋಗಿಲ್ಲ ಸರ್. ನಾವೆಲ್ಲರೂ ಕಲ್ತು ಹೋರಾಟ ಮಾಡಿ ತಗೋಣ ಅಂತ ಒಂದು ವಿಚಾರದಾಗಿದ್ದೀವಿ. ಇಲ್ಲಾಂದ್ರೆ ತಾವು ಒಬ್ಬ ಜನಪ್ರತಿ ಶಾಸಕ ಹೇಳಿಲ್ಲ ತಮ್ಮ ತಪ್ಪಾಗಲ್ರಿ? ಅವ್ರು ಏನಾದ್ರು ಮಾಡ್ಬೋದಾಗಿತ್ತಲ್ಲ ತಮ್ಮ? ಹೋಗಿಲ್ಲ ಸರ್, ನಾವು ಅಲ್ಲಿಗೆ ಹೋಗಿಲ್ಲ. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ? ಗೆಲ್ಲುವವರೆಗೆ ಹೋರಾಟ. ಕಂಪನಿಯ ಮಾಲೀಕ್ ಪೇಮೆಂಟ್ ಕೊಡೋದವರೆಗೆ ಹೋರಾಟ ಮಾಡಬೇಕು ನಾವು.